ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಈ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳ್ತಾ ಇದೆ. ಈ ನಡುವೆನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯಗಳು ನಡೀತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯವನ್ನ ಬಳಸಿಕೊಳ್ಳೋದಕ್ಕೆ ಅಂತೂ ಕಾಂಗ್ರೆಸ್ ಹೈಕಮಾಂಡ್, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಜಮೀರ್ ಅಹಮದ್ ಖಾನ್ ಅವರನ್ನ ಕರ್ಕೊಂಡ್ಬಂದಿದ್ದಾರೆ. ಆಲಿಂಗನ ನಡೆದಿದೆ. ನಾನು ಅವ್ರ ಪರ ಅಂತ ಮಾತಾಡಾಗಿದೆ. ಬಾಯಿ ದೋಸ್ತಿ ನಡುವೆ ಮುಸ್ಲಿಂ ಸಮುದಾಯದಲ್ಲಿದ್ದ ಅಸಮಾಧಾನ ಹೋಗಿದೆ ಅಂತ ನೋಡಿದ್ರೆ ಅದಷ್ಟು ಪ್ರಮಾಣದಲ್ಲಿ ಹೋಗಿಲ್ಲ ಅಂತಾನೆ ಹೇಳಲಾಗ್ತಿದೆ. ಆದ್ರೆ ಇದರ ಲಾಭ ಯಾರು ಪಡಿತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಬಿಜೆಪಿ ನಾಯಕರುಗಳು ಹೋಗಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರ ಭವಿಷ್ಯದ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ. ಹೀಗೆ ಮಾತಾಡುವಾಗ ತಮ್ಮ ಪಕ್ಷದ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡುವುದಿಲ್ಲ. ಕುಮಾರಸ್ವಾಮಿ ಅವರು ತಮ್ಮ ದೋಸ್ತಿ ಪಕ್ಷದ ನಾಯಕನ ಗೆಲುವಿಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನ ಹಾಕಿದ್ದಾರೆ. ಈ ನಡುವೆ ಬಾಗಲಕೋಟೆಯಲ್ಲೂ ಮತ ಪ್ರಚಾರ ಬಹಳ ಜೋರಾಗಿನೇ ನಡೀತಾ ಇದೆ. ಇಲ್ಲಿ ವೀರಣ್ಣ ಚರಂತಿಮಠ್ ಮತ್ತು ನಿರ್ಗಮಿತ ನಾಯಕರಾಗಿರುವ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಕಣದಲ್ಲಿದ್ದಾರೆ. ಇಲ್ಲಿ ಕ್ಷೇತ್ರದ ಬಲಾಬಲ ಹೇಗಿದೆ, ದಾವಣಗೆರೆ ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಋಷಿಕೇಶ್ ಬಹದ್ದೂರ್ ದೇಸಾಯಿ ಅವರಿದ್ದಾರೆ. ನಮಸ್ಕಾರ. ಕೇಳಿಸಿದೆ ಅಲ್ಲ? ಬಾಗಲಕೋಟೆ ಕ್ಷೇತ್ರ ನೀವು ಹೋಗಿ ಬಂದಿದ್ದೀನಿ ಅಂತ ಅನ್ಕೊಂಡಿದೀವಿ. ಹೇಗಿದೆ ಬಾಗಲಕೋಟೆ ಕ್ಷೇತ್ರ? ಇಲ್ಲಿ ಯಾವ ವಿಚಾರ ಚುನಾವಣೆ ವಿಚಾರ ಆಗ್ತಾ ಇದೆ? ಅನುಕಂಪದ ಅಲೆ ಇದೆಯಾ? ಬಿಜೆಪಿಯ ತಂತ್ರಗಾರಿಕೆ ಏನು ತಾವು ಗುರುತಿಸಿದ ಅಂಶಗಳು ಏನಿದೆ? ನೋಡ್ರಿ, ಯೂಶುವಲಿ ಜನರಲಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಜನರಲ್ ಎಲೆಕ್ಷನ್ ಬೇರೆ, ಬೈ ಎಲೆಕ್ಷನ್ ಬೇರೆ. ಜನರಲ್ ಎಲೆಕ್ಷನ್ ನಲ್ಲಿ ಏನಾಗ್ತದೆ, ಎಲ್ಲರದು ಒಂದ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರ್ತದೆ. ಬೈ ಎಲೆಕ್ಷನ್ ಅಲ್ಲಿ ರೂಲಿಂಗ್ ಪಾರ್ಟಿಗೆ ಸ್ವಲ್ಪ ಕೈ ಜಾಸ್ತಿ ಜೋರ್ ಇರ್ತದೆ. ಇದು ಒಂದೇ. ಎರಡನೇದು, ಇಂಥ ಬೈ ಎಲೆಕ್ಷನ್ ಅಲ್ಲಿ ಅಂದ್ರೆ ಡೆತ್ ಆಗಿ ಬೈ ಎಲೆಕ್ಷನ್ ಆದಲ್ಲಿ ನಮ್ಮ ಜನರಿಗೆ ನೀವು ಏನ್ ಇಲ್ಲ ಅಂದ್ರೂ ಒಂದ್ ಸ್ವಲ್ಪ ಸಿಂಪತಿ ಇದ್ದೇ ಇರ್ತದೆ. ಎಸ್ಪೆಷಲಿ ಇನ್ ಕೇಸ್ ಆಫ್ HY ಮೇಟಿ. HY ಮೇಟಿ ಬಹಳ ವಿಶೇಷ ರಾಜಕಾರಣಿ. 1952 VL ಪಾಟೀಲ್ ಬಿಟ್ರೆ 5 ಎಲೆಕ್ಷನ್ ಗೆದ್ದ ಏಕೈಕ ಕುರುಬ ಲೀಡರ್ ಅವರು ನಾರ್ತ್ ಕರ್ನಾಟಕದಲ್ಲಿ. ಅವರು 4 ಸರಿ ಅಸೆಂಬ್ಲಿ ಎಲೆಕ್ಷನ್ ಗೆದ್ದಿದ್ರು, 1 ಸಲ ಲೋಕಸಭಾ ಎಲೆಕ್ಷನ್ ಗೆದ್ದಿದ್ರು. ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೂ ಲೋಕಸಭಾ ಎಲೆಕ್ಷನ್ ಗೆಲ್ಲೋದಕ್ಕೂ ವ್ಯತ್ಯಾಸ ಇದೆ. ಏನಂದ್ರೆ, ನೀವು ಇಡೀ ಡಿಸ್ಟ್ರಿಕ್ಟ್ ಇಂದ ಒಂಥರ ಸಿಂಪತಿ ಗಳಿಸೋಕಾಗ್ತದೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಮ್ ಊರಿನವ್ರು ಇರ್ತಾರೆ, ನಿಮ್ ತಾಲೂಕಿನವ್ರು ಇರ್ತಾರೆ, ನಿಮ್ಗೆ ಗೊತ್ತಿರ್ತಾರೆ, ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡೋರೆ ಅರ್ಧಕ್ಕರ್ಧ ಓಟ್ ತಗೊಂಡ್ ಕೊಡ್ತಾರೆ. ಆದ್ರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಹಂಗಾಗುದಿಲ್ಲ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಐಡೆಂಟಿಫೈಬಲ್ ಫಿಗರ್ ಇದ್ರೆ ಮಾತ್ರ ಓಟ್ ಬರ್ತದೆ. ಅವ್ರಿಗೆ ಬಂದಿತ್ತು. ಇನ್ನೊಂದು, ನಾನು ಅವ್ರಿಗೆ ಅಂದ್ರೆ ಬಹಳ ಸಾರಿ ಭೇಟಿಯಾಗಿದ್ದೀನಿ, ಅವ್ರು ನೋಡಿದೀನಿ, ಅವ್ರ ಮಿನಿಸ್ಟರ್ ಇದ್ದಾಗೂ ನೋಡಿದೀನಿ, ML ಇದ್ದಾಗ ನೋಡಿದೀನಿ. ಅವರು ಭಯಂಕರ ಸರಳ, ಎಕ್ಸೆಸಿಬಲ್ ಅನ್ನೋ ಇಮೇಜ್ ಇರುವ ಲೀಡರ್ ಆಗಿದ್ರು. ಈಗ ಆ ಇಮೇಜ್ ಕೆಲವರಿಗೆ ಉತ್ತರ ಕರ್ನಾಟಕದಲ್ಲಿ ಇದೆ, ಸೌತ್ ಅಲ್ಲಿ ಬಹಳ ಜನರಿಗಿದೆ. ಉತ್ತರ ಕನ್ನಡದ ಎಕ್ಸಾಂಪಲ್ ಕೊಡ್ತೇನೆ. ಆ ಸಾಲಿನಲ್ಲಿ ಬರೋರು ಹೆಸರು ಹೇಳ್ಬೇಕಂದ್ರೆ ರಮೇಶ್ ಜಿಗಜಿಣಗಿ, ಬಿಜಾಪುರ MP. ಅವ್ರು ಯಾವಾಗ ಹೋದ್ರು ಜನ ಸಿಗ್ತಾರೆ, ಮಾತಾಡಿಸ್ತಾರೆ, ವಿಶ್ವಾಸದಿಂದ ಗುರುತು ಹಿಡಿತಾರೆ ಅಂತ ಒಂದು ಇಮೇಜ್ ಇದೆ. ಎರಡನೇದು ಸತೀಶ್ ಜಾರಕಿಹೊಳಿ, ಟು ಎನ್ ಎಕ್ಸ್ಟೆಂಟ್. ಹಿಂದಿನವ್ರು ನನ್ ನೆನಪಾಗೋದಂದ್ರೆ ಧರಮ್ ಸಿಂಗ್ ಅವರಂತೂ ಓಪನ್ ಅವ್ರ ಮನೆಯಲ್ಲಿ ಬೀಗನೆ ಹಾಕ್ತಿದ್ದಿಲ್ಲ ಅಂತ ಮಾತಿತ್ತು. ಆ ಇಮೇಜ್ ಮೇಟಿ ಅವ್ರಿಗಿತ್ತು. ಹಿಂಗಾಗಿ ಅಂತವನ್ ಕಳ್ಕೊಂಡೇವಿ ಅಂತ ಒಂದು ಸಿಂಪತಿ ಜನರಿಗೆ ಇದೆ. ಇದು ಒಂದನೇ ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರ್, ಬಾಗಲಕೋಟೆ ಅಸೆಂಬ್ಲಿ ಸೀಟ್ ಇದೆಯಲ್ಲ, ಬಾಗಲಕೋಟೆ ಅಸೆಂಬ್ಲಿ ಸೀಟ್ ಅಲ್ಲಿ 322 ಏನೋ ಬೂತ್ ಇದೆ. ಅದ್ರಾಗೆ 140, 150 ರೂರಲ್ ಏರಿಯಾದಲ್ಲಿ ಬರ್ತವೆ. ಸಿಟಿಯಲ್ಲಿ 110, 120 ಹಂಗ್ ಬರ್ತಾವ ಅಂತ ಹೇಳ್ತಾರೆ. ಈ ರೂರಲ್ ಏರಿಯಾಗಳಲ್ಲಿರುವ ಬೂತ್ಗಳಲ್ಲಿ ಜನರದ ಪಬ್ಲಿಕ್ ಗ್ರೀವೆನ್ಸ್ ಅನ್ನ ಈಗೇನ್ ಕ್ಯಾಂಡಿಡೇಟ್ ಆಗಿದಾರಲ್ಲ ಉಮೇಶ್ ಮೇಟಿ ಅವ್ರು ನೋಡ್ತಾ ಇದ್ರು. ಸಿಟಿ ಕಾನ್ಸ್ಟಿಟ್ಯೂನ್ಸಿಯನ್ನ ಅವ್ರ ಅಣ್ಣ ಮಲ್ಲಿಕಾರ್ಜುನ್ ಮೇಟಿ ನೋಡ್ತಾ ಇದ್ರು. ಹಿಂಗಾಗಿ ಸತೀಶ್ ಜಾರಕಿಹೊಳಿ ಅವರು ಅವ್ರ ಪಾರ್ಟಿ ಇಂಟರ್ನಲ್ ಮೀಟಿಂಗ್ ಅಲ್ಲಿ, ಇಲ್ಲ ನಾವೊಂದು ಸರ್ವೆ ಮಾಡಿದೀವಿ, ಅದರ ಪ್ರಕಾರ ನಾವು ಕಾಂಗ್ರೆಸ್ನವರು ರೂರಲ್ ಏರಿಯಾದ ಮೇಲೆನೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತದೆ. ರೂರಲ್ ಏರಿಯಾದಲ್ಲಿ ಜನ ಗುರ್ತು ಹಿಡಿಯೋದು ಉಮೇಶ್ ಮೇಟಿ ಅವ್ರನ್ನ, ಮಲ್ಲಿಕಾರ್ಜುನ್ ಅವ್ರನ್ನಲ್ಲ ಅಂತ ಒಂದು ಮಾತಾಡಿದ್ರು.
ಇನ್ನೊಂದು ಅವ್ರ ಅಪ್ಪನ ತರಾನೇ ಅವ್ರು ಬಹಳ ಅಕ್ಸೆಸಿಬಲ್ ಲೀಡರ್ ಇದ್ದಾರೆ ಅಂತ ಉಮೇಶನಿಗೆ ಒಂದು ಇಮೇಜ್ ಇದೆ. ಅದು ನಾಳೆ ಅವ್ರು ಗೆದ್ದ ಮೇಲೆ ಏನಾಗ್ತದೆ ನೋಡ್ಬೇಕು. ಇನ್ ಕಾಂಟ್ರವೆನ್ಷನ್ ಟು ದಿಸ್, ಚರಂತಿ ಮಠ ಅವರಿಗೆ ಅವ್ರು ಭಯಂಕರ ದುಡುಕಿನವರು, ಸಿಟ್ಟಿನವರು, ಅವ್ರು ಜನರಿಗೆ ಸಿಗುದಿಲ್ಲ, ಮನೆಗೆ ಬಂದವ್ರಿಗೆ ಹೊರಗೆ ಹೋಗಂತಾರೆ ಹೇಳ್ತಾರೆ, ಆ ತರ ಇಮೇಜ್ ಇದೆ. ಇದನ್ನ ಕಾಂಗ್ರೆಸ್ ಲೀಡರ್, ಸಿಎಂ, DCM ಹೇಳಿದ್ದಾರೆ. ಅಲ್ಲದೆ ಅವರ ಹಳೆಯ ಸ್ನೇಹಿತರು ಮತ್ತು ಬಿಜೆಪಿಯಿಂದ ಉಚ್ಚಾಟಿತವಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಬ್ಲಿಕ್ ಅಲ್ಲಿ ಹೇಳ್ಯಾರ. ಕಿಲ್ಲಾಗಲ್ಲಿಯಲ್ಲಿ ಅವ್ರು ಕ್ಯಾಂಪೇನ್ ಮಾಡುವಾಗ ಚರಂತಿ ಮಠ ಸಿಟ್ಟಿನವಿದ್ದಾನೆ, ಚರಂತಿ ಮಠ ಮಾತಾಡುದಿಲ್ಲ, ನಿಮ್ಮನ್ನ ಮನೆಯೊಳಗೆ ಸೇರಿಸುದಿಲ್ಲ, ಹೊರಗೆ ಹಾಕ್ತಾನೆ, ಎಲ್ಲಾರ್ಗೂ ಗೊತ್ತಿದೆ ಹೌದಲ್ವಾ ಅಂತಂದ್ರು. ಅವಾಗ ಜನ ಹೌದೌದಂದ್ರು. ಇಲ್ಲ, ನಾ ಅವ್ರಿಗೆ ನಿಮ್ ಸ್ವಭಾವ ಬದಲು ಮಾಡ್ಕೊ ಅಂತ ಹೇಳಿದೇನೆ, ಇವತ್ತಿಂದ ನೀವು ಜೋರಾಗಿ ನಗ್ಬೇಕು, ಹಲ್ಲು ಕಾಣೋ ಹಂಗೆ ನಗ್ಬೇಕು, ಮನೆಗೆ ಬಂದವ್ರಿಗೆ ಬಾ ಅನ್ಬೇಕು, ಬಂದವ್ರಿಗೆ ಟೀ ಕಾಫಿ ಕೇಳ್ಬೇಕು. ಅಷ್ಟು ಕೇಳಿಬಿಟ್ರೆ ಜನ ತಮ್ಮ ಸಮಸ್ಯೆ ಮರ್ತು ಹೋಗ್ಬಿಡ್ತಾರೆ, ಅಷ್ಟ ಖುಷಿಯಾಗಿ ವಾಪಸ್ ಹೋಗ್ತಾರೆ ಅಂತ ಅವ್ರು ಪಬ್ಲಿಕ್ ಅಲ್ಲಿ ಹೇಳಿದ್ರು. ಇದಕ್ಕೆ ಒಂದ್ ಸ್ವಲ್ಪ ಅರ್ಥನೂ ಮಾಡ್ಕೊಳ್ಬೇಕಾಗ್ತದೆ. ಏನಂದ್ರೆ ಉಮೇಶ್ ಮೇಟಿ ಅವರು ಎಸೆನ್ಷಿಯಲಿ ಅವ್ರ ಜಮೀನ್ ನೋಡ್ಕೊಂಡಿದ್ದವರು ಮತ್ತೆ ಅವ್ರ ಒಂದು ಸಣ್ಣ ಪಂಟ ಕಮರ್ಷಿಯಲ್ ಬಿಲ್ಡಿಂಗ್ ಗಳೇನೋ ನೋಡ್ತಾ ಇದ್ದಾರೆ. ಆದ್ರೆ ವೀರಣ್ಣ ಚರಂತಿಮಠ ಅವರು ಒಂದು ದೊಡ್ಡ ಎಜುಕೇಶನಲ್ ಎಂಪೈರ್ ನ ಅಧ್ಯಕ್ಷರು ಮತ್ತು ಅವ್ರದೇ ಆದ ಕೋಆಪರೇಟಿವ್ ಸೊಸೈಟಿ ಇದೆ. ಹಿಂಗಾಗಿ ಅವ್ರಿಗೆ ಜಾಸ್ತಿ ಟೈಮ್ ಇರ್ಲಿಕ್ಕಿಲ್ಲ, ಮತ್ತೆ ಅವ್ರ ಸ್ವಭಾವನೂ ಹಂಗಿರ್ಬೋದು. ಇದು 2 ಫ್ಯಾಕ್ಟ್. ಮೂರನೇದು ಬಹಳ ಅನ್ಫಾರ್ಚುನೇಟ್ ಆಯ್ತು. ಏನಾಯ್ತಂದ್ರೆ ರಿಯಲ್ ಇಶ್ಯೂಸ್ ಯಾವ್ದು ಬರ್ಬೇಕಾಗಿತ್ತು ಅದು ಬರ್ಲಿಲ್ಲ. ಕರ್ನಾಟಕದ 31 ಜಿಲ್ಲೆಗಳಿದೆ, ಹೌದಾ? ಅದರಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಜಿಲ್ಲೆ ಬಾಗಲಕೋಟೆ. 450 mm 445 mm ಮಳೆ ಆಗ್ತದೆ ಅಲ್ಲಿ. ಅದನ್ನ ನೀವು ಕಂಪೇರ್ ಮಾಡಿದ್ರೆ ಅತ್ಯಂತ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಉಡುಪಿ, ಅಲ್ಲಿ 5000 mm ಮಳೆ ಆಗ್ತದೆ. ಸೊ ಉಡುಪಿ ಜಿಲ್ಲೆ 10% ಗಿಂತ ಕಡಿಮೆ ಮಳೆ ಆಗುವ ಜಿಲ್ಲೆ ಬಾಗಲಕೋಟೆ. ದಟ್ ಈಸ್ ಒನ್ ಆಫ್ ದಿ ರೀಸನ್ಸ್ ವೈ ಆಲ್ಮಟ್ಟಿ ಸೈಟ್ ಅನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೆಲೆಕ್ಟ್ ಮಾಡಿದ್ರು. ಅಫ್ಕೋರ್ಸ್ ಅದು ಬಿಜಾಪುರ ಬಾಗಲಕೋಟೆ ನಡುವೆ ಬರ್ತದೆ, ಅನ್ಡಿವೈಡೆಡ್ ಬಿಜಾಪುರ ಅಂತ ತಿಳ್ಕೊರಿ. ಎರಡನೇದು, ಮಹಾರಾಷ್ಟ್ರದ ಏನು ಕೃಷ್ಣಾ ರಿವರ್ ರಿಸರ್ವಾಯರ್ಸ್ ಇದ್ದಾವಲ್ಲ, 11 ರಿಸರ್ವಾಯರ್ ಇದೆ ಮಹಾರಾಷ್ಟ್ರದಲ್ಲಿ ಕೃಷ್ಣಾದ ಮೇಲೆ. ಅವ್ರು ಏನ್ ಮಾಡ್ತಾರೆ, ಅವರು ಸಡನ್ ಆಗಿ ನೀರ್ ಬಿಡ್ತಾರೆ. ಹಿಂಗಾಗಿ ಎವ್ರಿ 2 years or 3 years ಕೃಷ್ಣಾ ನದಿಯ ಆ ಕಡೆ ಈ ಕಡೆ 2 ದಂಡೆ ಮೇಲೆ ಹಳ್ಳಿಗಳು ಕೊಚ್ಚಿ ಹೋಗ್ತದೆ, ಪ್ರವಾಹ ಬರ್ತದೆ. ಕೆಲವು ಹಳ್ಳಿಗಳು ಪ್ರತಿ ವರ್ಷ ಮುಳುಗ್ ಹೋಗ್ತವೆ. ಇದಕ್ಕೆ ಹಿಂದೆ ಏನ್ ಮಾಡಿದ್ರು, ಒಂದು ಕಮಿಟಿ ಮಾಡಿದ್ರು. ಅಮ್ಲಾನ್ ಬಿಸ್ವಾಸ್ ಅವರು ರೀಜನಲ್ ಕಮಿಷನರ್ ಆಗಿದ್ದಾಗ, ಒಂದು ನದಿಯಲ್ಲಿರೋ ಹೂಳನ್ನ ತೆಗೆಯೋದು, ಇನ್ನೊಂದು ಎನ್ಕ್ರೋಚ್ಮೆಂಟ್ ಗಳನ್ನ ತೆಗೆಯೋದು, ಮತ್ತು ಲೋ ಲೈಯಿಂಗ್ ವಿಲೇಜ್ ಗಳನ್ನ ಮೇಲೆ ಶಿಫ್ಟ್ ಮಾಡಬೇಕು ಪರ್ಮನೆಂಟ್ ಆಗಿ ಅಂತ ಒಂದು ಅವರು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ ಜಾರಿ ಆಗ್ಲಿಲ್ಲ. ಇನ್ನು UKP ಎಲ್ಲರಿಗೂ ಗೊತ್ತಿದ್ದಂಗೆ ಬಿ ಸ್ಕೀಮ್ ನ ಕರ್ನಾಟಕ ಡಿಮಾಂಡ್ ಮಾಡಿದ ಮೇಲೆ 519 ಮೀಟರ್ ಇಂದ 524 ಮೀಟರ್ಗೆ ಏರಿಸಬಹುದು ಅಂತ ಕೇಂದ್ರ ಸರ್ಕಾರದ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಮತ್ತು ಜಸ್ಟಿಸ್ ಬಚಾವತ್ ಕಮಿಷನ್ಸ್ ಮತ್ತು ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. 2013ರಲ್ಲಿ ಕೊಟ್ಟ 13 ವರ್ಷ ಆದ್ರೆ ಇವತ್ತಿನ ಅಂತದ್ದು ಗ್ಯಾಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಬೈ ಚಾನ್ಸ್ ಆಯ್ತು ಅಂತ ತಿಳ್ಕೊರಿ. ಎಲ್ಲರಿಗೂ ಗೊತ್ತಿರೋ ವಿಷಯ, ಸುಮ್ನೆ ಕ್ಲಾರಿಟಿಗೆ ಹೇಳ್ತೇನೆ. ರಿಸರ್ವಾಯರ್ ಡ್ಯಾಮ್ ಹೆಂಗಿರ್ತದಂದ್ರೆ, ತಳಮಟ್ಟದಲ್ಲಿ ನೀರ್ ನಿಲ್ಸೋದಾದ್ರೆ ಲ್ಯಾಂಡ್ ಎಕ್ವಿಸಿಷನ್ ಕಡಿಮೆ ಬೇಕಾಗ್ತದೆ, ಕಡಿಮೆ ಜಾಗ ಮುಳಿತದೆ. ಆದ್ರೆ ನೀರ್ ಏರ್ತಾ ಬಂದಂಗೆ 1 ಮೀಟರ್ ನೀರ್ ನಿಲ್ಸಿದ್ರು ಅದು ಹಿನ್ನೀರು ಜಾಸ್ತಿ ಆಗಿ ಬಹಳ ಜಾಸ್ತಿ ಹಳ್ಳಿಗಳು ಮುಳುಗಿ ಲ್ಯಾಂಡ್ ಎಕ್ವಿಸಿಷನ್ ಜಾಸ್ತಿ ಆಗ್ತದೆ. ಹಿಂಗಾಗಿ ನೀವು 5 ಮೀಟರ್ ನೀರು ಅಂದ್ರೆ 5 ಫೀಟ್ ನೀವು ನೀರು ನಿಲ್ಲಿಸೋದಾದ್ರೆ ಅವಾಗ ಏನಾಗ್ತದೆ, ಇಷ್ಟು ದಿವಸ ಎಷ್ಟು ಹಳ್ಳಿಗಳಿಗೆ ಅಫೆಕ್ಟ್ ಆಗಿತ್ತೋ ಅದ್ರ ಸುಮಾರು 40-50% ಹಳ್ಳಿಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಹಿಂಗಾಗಿ 3rd ಫೇಸ್ ಕರ್ನಾಟಕ ಮಾಡಿದ್ರೆ 36,000 ಕೋಟಿ ಬೇಕಂತ ಇವರೇ ಕರ್ನಾಟಕ ಸರ್ಕಾರದವರು ಹೇಳ್ಯಾರ. ಜಾಸ್ತಿ ಬೇಕಾಗ್ಬೋದು, ಬಿಕಾಸ್ ಡಿಲೇ ಆದ್ರೆ ಜಾಸ್ತಿ ಆಗ್ತದೆ. ಇದು 2ನೇ. ಈಗ ಆಲ್ರೆಡಿ ಏನ್ ಆಗ್ಯದಲ್ಲ, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ A B ಅಂತ ತಿಳ್ಕೊರಿ. ಅದರಲ್ಲಿ ಓಲ್ಡ್ ಸಿಟಿ ಬಾಗಲಕೋಟೆ ಓಲ್ಡ್ ಸಿಟಿ ಏನಿದೆಲ್ಲ, ಅರ್ಧಕ್ಕರ್ಧ ಸಿಟಿನೇ ಮುಳುಗಡೆ ಆಗಿದೆ. ನೀವು ಗುರು ಫಿಲ್ಮ್ ನೋಡಿದ್ರೆ ಅದರಲ್ಲಿ ಈ ಅಭಿಷೇಕ್ ಬಚ್ಚನ್ ಅವ್ರನ್ನ ಅವರ ಕುಟುಂಬದ ಮೂಲ ಮನೆ ಅಂತ ಯಾವ್ದನ್ನ ಶೂಟ್ ಮಾಡ್ಯಾರಲ್ಲ, ಅದು ನೀರಲ್ಲಿ ಮುಳುಗಿದ ಮನೆನೇ ಇದೆ. ಆ ಕಡೆಯಿಂದ ಕೆಳಗೆ ಅಂದ್ರೆ ಕಿಲ್ಲಾಗಲ್ಲಿಗಳಲ್ಲಿ ಸುಮಾರು 1,000 ಮನೆಗಳನ್ನ ಇನ್ನೂ ಅಕ್ವೈರ್ ಮಾಡಿಲ್ಲ, ರಿಹ್ಯಾಬಿಲೇಟ್ ಮಾಡಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ.
ಇನ್ನು ರೈತ ಸಂಘದವ್ರು ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ, ಈಗ ನೀವು ಕರ್ನಾಟಕದ ಹೊಸ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅನ್ನು ತಗೊಂಡ್ರೆ, ಅಂದ್ರೆ ಮಾರ್ಕೆಟ್ ಪ್ರೈಸಿನ 4 ಪಟ್ಟು ದುಡ್ಡು ಕೊಡ್ಬೇಕಂತ ಹೊಸ ಆಕ್ಟ್ ಇದೆ ಅಲ್ಲ, ಆ ಆಕ್ಟ್ ಅನ್ನು ತಗೊಳ್ಳೋದಾದ್ರೆ ಅತ್ಯಂತ ಕಡಿಮೆ ಕಾಂಪನ್ಸೇಷನ್ ಕೊಟ್ಟಿದ್ದೀರಿ ನೀವು ನಮಗೆ ಅಂತ ರೈತ ಸಂಘದವ್ರು ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಹಂಗೆ ಹೇಳಂಗಿಲ್ಲ. ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಇಡೀ ಕರ್ನಾಟಕದ ಎಲ್ಲಾ ಇರಿಗೇಷನ್ ಪ್ರಾಜೆಕ್ಟ್ ಗಿಂತ ಬಹಳ ಒಳ್ಳೆ ರಿಹಾಬಿಲಿಟೇಷನ್ ಸ್ಕೀಮ್ ಬಾಗಲಕೋಟೆಲ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಹೋಗ್ಲಿ ಬಿಡಿ. ನಂದು ಒಂದೇ ಪಾಯಿಂಟ್ ಏನಂದ್ರೆ, UKP ಅತ್ಯಂತ ದೊಡ್ಡ ಇಶ್ಯೂ ಬಾಗಲಕೋಟೆ ಜಿಲ್ಲೆಗೆ. ಅಫ್ಕೋರ್ಸ್ ಬಾಗಲಕೋಟೆ ಕಾನ್ಸ್ಟಿಟ್ಯೂನ್ಸಿಗಲ್ಲ, ಬಾಗಲಕೋಟೆ ಕಾನ್ಸ್ಟಿಟ್ಯೂನ್ಸಿಗೆ ಸಮಸ್ಯೆ ಏನಂದ್ರೆ, ಬಾಗಲಕೋಟೆ ಕಾನ್ಸ್ಟಿಟ್ಯೂನ್ಸಿ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲೂ ಸೇರಿದಂತೆ ಅತ್ಯಂತ ಹೆಚ್ಚು ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇರೋ ನಗರ. ಉದಾಹರಣೆಗೆ ಬಾಗಲಕೋಟೆ ಸಿಟಿಯಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸ್ ಮಾಡ್ಬೇಕಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದಾಗ ಕೇವಲ 1 ವರ್ಷದಲ್ಲಿ ಅವ್ರಿಗೆ ಬೇಕಾಗಿದ್ದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಿಕ್ತ. ಯಾಕಂದ್ರೆ ಜಾಗ ಇತ್ತು, ಬಿಲ್ಡಿಂಗ್ಗಳನ್ನು ಬೇಕಾಗಿ ಮಾಡಿದ್ರು. ಇವತ್ತಿಗೆ ಉತ್ತರ ಕರ್ನಾಟಕದ ಇಡೀ 15 ಜಿಲ್ಲೆಗಳಲ್ಲಿ ಅತ್ಯಂತ ಸುಸಜ್ಜಿತ ಜಿಲ್ಲಾಡಳಿತ ಭವನ ಇರೋದು ಬಾಗಲಕೋಟೆಯಲ್ಲಿ. ಪ್ರತಿಯೊಂದು ಲ್ಯಾಂಡ್ ಲೂಸರ್ಗೆ 5 ಸೈಟ್ ಕೊಟ್ಟಿದ್ರು. ಆಮೇಲೆ ಕಮ್ಯುನಿಟಿ ವೈಸ್, ಈಗ ಚಂಡೀಗಢ ಹೆಂಗ್ ಸೆಕ್ಟರ್ ವೈಸ್ ಇದೆ ಅಲ್ಲ, ಹಂಗೆ ಯಾವುದೇ ನಗರಗಳಿಗೆ ಹೆಸರಿಲ್ಲ ಬಾಗಲಕೋಟೆಯಲ್ಲಿ, ಅಲ್ಲಿ ಸೆಕ್ಟರ್ ವೈಸ್ ಇದೆ. ಉದಾಹರಣೆಗೆ ನಾಳೆ ಕೌಂಟಿಂಗ್ ಆಗ್ತದಲ್ಲ ನವನಗರದಲ್ಲಿ, ಆ ಸೆಕ್ಟರ್ನ ಹೆಸರು 43. ಹಂಗೆ ಬೇರೆ ಬೇರೆ ಕಮ್ಯುನಿಟಿಗಳಿಗೆ, SC ST ಕಮ್ಯುನಿಟಿಗೆ, OBCಗಳಿಗೆ, ಜನರಲ್, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರಿಗೂ ಅವರವರ ದೇವಸ್ಥಾನ ಕಟ್ಕೊಳ್ಳಿಕ್ಕೆ ಸಪರೇಟ್ ಜಾಗ ಆವಾಗಲೇ ಕೊಟ್ಬಿಟ್ಟಾರ. ಜಾಮದಾರ್ ರಿಹಾಬಿಲಿಟೇಷನ್ ಕಮಿಷನ್ ಆಗಿದ್ರು ಅಲ್ಲ. ನನ್ನ ಪಾಯಿಂಟ್ ಏನಂದ್ರೆ, ಇವು ಯಾವ ಡಿಸ್ಕಷನ್ಗೆ ಬರ್ಲಿ, ಡಿಸ್ಕಷನ್ಗೆ ಬಂದಿದ್ದು ಏನಂದ್ರೆ ಒಬ್ರಿಗೊಬ್ರಿಗೆ ಬೈಯೋದು. ಅಲ್ಲ, ಅದನ್ನೇ ನೀವ್ ಹೇಳಿದ್ರಲ್ಲ, ಈಗ ಚುನಾವಣಾ ವಿಚಾರಗಳು ಬೇರೆ ಆಗತ್ತೆ, ಜನರಲ್ ಚುನಾವಣೆಯ ವಿಚಾರಗಳೇ ಬೇರೆ ಆಗತ್ತೆ ಅಂತ. ಅದು ಒಂದು ಕಾರಣ ಇರ್ಬೋದಾ? ಅಲ್ಲ ನೋಡ್ರಿ, ಅದನ್ನು ಆಗ್ಲಿಲ್ಲ. ಅದೇ ಸ್ಯಾಡ್. ಏನಂದ್ರೆ, ಈಗ ಬೈ ಎಲೆಕ್ಷನ್, ಹೌದಾ, ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅವ್ರು ಏನ್ ಮಾತಾಡ್ಬೋದಾಗಿತ್ತು? ಆಯ್ತಪ್ಪ, MLA ತೀರ್ಕೊಂಡ್ರು, ಅವ್ರ ಮಗನಿಗೆ ಕೊಟ್ಟಿದ್ರಿ, ನೀವು ಕುಟುಂಬ ರಾಜಕಾರಣ ಮಾಡ್ತೀರಿ, ನಮಗ್ ಕುಟುಂಬ ರಾಜಕಾರಣ ಅಂತ ಹೇಳ್ತೀರಿ ಅಂತ ಒಬ್ರು ಬಿಜೆಪಿ ಅವ್ರು ಮಾತಾಡಿದ್ರ? ಇಲ್ಲ. ದಾವಣಗೆರೆ ವಿಷಯದಲ್ಲಿ ಅವ್ರು ಮಾತಾಡಿದ್ರ ಹೊರತು ಬಾಗಲಕೋಟೆ ವಿಷಯದಲ್ಲಿ ಮಾತಾಡ್ಲಿಲ್ಲ. ಅದ್ ಯಾಕೆ ಮಾತಾಡ್ಲಿಲ್ಲ ಅಂತ ನನ್ಗೆ ಏನ್ ಅನ್ಸ್ತ ಅಂದ್ರೆ, ಅವ್ರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅವಾಗ ಅವರು HY ಮೇಟಿಗೆ ಬೈದಂಗ ಆಗ್ತದೆ. ಅದರಿಂದ ಯಾಕಂದ್ರೆ HY ಮೇಟಿ ಅವ್ರಿಗೆ ಬಹಳ ಪಾಸಿಟಿವ್ ಇಮೇಜ್ ಇತ್ತು, ಅದನ್ನ ನಮ್ಗೆ ನೆಗೆಟಿವ್ ಆಗ್ತದೆ ಅಂತ ಅವ್ರು ಸುಮ್ಮನೆ ಇರ್ಬೋದು. ಒಂದು. ಇನ್ನೊಂದು, 3 ಸಾರಿ MLA ಆಗಿದ್ದ ಮನುಷ್ಯನ ವಿರುದ್ಧ ನೀವು ಹೊಸಬನ್ ನಿಲ್ಸಿದಿರಿ, ಅವ್ರಿಗೆ ಏನ್ ಗೊತ್ತಿದೆ? ಅವ್ರಿಗೆ ಆಡಳಿತ ಅನುಭವ ಇಲ್ಲ ಅಂತ ಅದನ್ನ ಹೇಳ್ಬೋದಾಗಿತ್ತು. ಇಲ್ಲ. ಇನ್ನೂ ಏನ್ ಹೇಳ್ಬೋದಾಗಿತ್ತು? ರಾಜ್ಯ ಸರ್ಕಾರ ಬೇರೆ ಬೇರೆ ಇಶ್ಯೂಗಳಲ್ಲಿ, ಅಂದ್ರೆ ಉದಾಹರಣೆಗೆ ಬಾಗಲಕೋಟೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಡಿಮಾಂಡ್ ಪೆಂಡಿಂಗ್ ಸುಮಾರು 2016 ಇಂದ ಇದೆ, ಅದನ್ನ ನೀವು ಮಾಡ್ಲಿಲ್ಲ, ಸುಮ್ನೆ ಓಟಿಗೆ ಬಂದಿದ್ರಿ ಅಂತ ಅದನ್ನ ಹೇಳ್ಬೋದು. ಅದನ್ನ ಏನ್ ಹೇಳಿದ್ರು ಅವ್ರು ಉಲ್ಟಾ ಅಂದ್ರೆ, ಅವ್ರು ಏನ್ ಹೇಳಿದ್ರು ಅಂದ್ರೆ, ಯಾವ ಪಕ್ಷ ಅಧಿಕಾರದಾಗಿದ್ದಾಗೂ ಈ ಮೂವ್ ಆಗ್ಲಿಲ್ಲ, ಚುನಾವಣೆಗೋಸ್ಕರ ಘೋಷಣೆ ಮಾಡ್ಯಾರ ಅಂತ ಹೇಳಿದ್ರು. ಸೊ ಮೈ ಓನ್ಲಿ ಕನ್ಸರ್ನ್ ಇಸ್, ಕಾಂಗ್ರೆಸ್ನವರು 3 ಜನ ಇಶ್ಯೂಸ್ ರೇಸ್ ಮಾಡಿದ್ರು. ಒಬ್ರು CM, ಒಬ್ರು DCM, ಇನ್ನೊಬ್ರು HK ಪಾಟೀಲ್. UKP ವಿಷಯ ರೇಸ್ ಮಾಡಿದವರು, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ವಿಷಯ ರೇಸ್ ಮಾಡಿದ್ರು. ಉಳಿದವರೆಲ್ಲ ಒಂದು ಚರಂತಿ ಮಠ ಅವ್ರ ಸ್ವಭಾವದ ಬಗ್ಗೆ ಮಾತಾಡಿದ್ರು. ಇನ್ನು ಬಿಜೆಪಿ ಲೀಡರ್ಸ್, ಉದಾಹರಣೆಗೆ ಪ್ರತಾಪ್ ಸಿಂಗ್ ಅವರು, ಯತ್ನಾಳ್ ಅವರು ಸಂಬಂಧವೇ ಇಲ್ಲಾರದ ಹುನಗುಂದ್ MLA ವಿಜಯಾನಂದ್ ಕಾಶ್ಯಪ್ನವರಿಗೆ ಬೈಕೊಂಡ್ರು. ಅವರು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟವರಲ್ಲ. ಅವ್ರಿಗೆ ಅವರು 3 ಪಾಯಿಂಟಿಗೆ ಬೈದ್ರು. ಒಂದು, IPL ಟಿಕೆಟ್ ಕೇಳಿದ್ರು ಅಂತ ಬೈದ್ರು. ಇನ್ನೊಂದು, ಸೊಟ್ಟಾಗಿ ವಿಭೂತಿ ಹಚ್ಕೊಳ್ತೀರಿ ಅಂತ ಬೈದ್ರು. 3ನೇದು, ಪಂಚಮಶಾಲಿ ಕಮ್ಯುನಿಟಿಗೆ ನೀವ್ ಏನ್ ಮಾಡ್ಲಿಲ್ಲ ಅಂತ ಬೈದ್ರು. ಇದನ್ನ ಅವರು ರೆಸ್ಪಾಂಡ್ ಮಾಡಿದ್ರು. ನೀನ್ ಯಾರು ಕೇಳಕ್ಕೆ ಅಂತ ಹೇಳಿದ್ರು, ಅದು ಬೇರೆ ವಿಷಯ. ಎರಡನೇದೇನು, ಪ್ರತಾಪ್ ಸಿಂಗ್ ಅವರು ಇನ್ನೊಂದು ಏನು ಅಂದ್ರೆ, ತಾವು ಹೇಳಿದ್ವಿ ಅಂದ್ರೆ ಸುಮಾರು 340-350 ಬೂತ್ಗಳು ಬರೋ ಹೊತ್ತಿಗೆ ಗ್ರಾಮೀಣ ಭಾಗದಲ್ಲೇ ಹೆಚ್ಚು ಇದೆ ಅಂತ. ಎಲ್ಲಾ ಕಡೆ ದಾವಣಗೆರೆ ದಕ್ಷಿಣ ಇರ್ಬೋದು ಅಥವಾ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳೆಲ್ಲ ನಾಯಕರು ಗ್ಯಾರಂಟಿಗಳ ಬಗ್ಗೆನೆ ಅಭಿವೃದ್ಧಿ ಅಂತ ಹೇಳ್ತಿದ್ದಾರೆ. ಗ್ರಾಮೀಣ ಭಾಗವೇ ಹೆಚ್ಚು ನಿರ್ಣಾಯಕ ಆಗಿರೋದ್ರಿಂದ ಈ ವಿಚಾರ ಎಷ್ಟು ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತೆ, ಮತ್ತು ಜನರ ಅಭಿಪ್ರಾಯ, ಬಿಜೆಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಬಲಾಬಲ ಅಂತ ನೋಡಿದ್ರೆ ನಿಮ್ಗೆ ಅನ್ಸಿದ್ದೇನು? ಈಗ ನೋಡ್ರಿ, ದಾವಣಗೆರೆ ಕೇಸ್ ಬೇರೆ ಆಗ್ತದೆ, ಬಾಗಲಕೋಟೆ ಕೇಸ್ ಬೇರೆ ಆಗ್ತದೆ. ಬಾಗಲಕೋಟೆಯಲ್ಲಿ ಅಭ್ಯರ್ಥಿ ಇಶ್ಯೂನೇ ಆಗಿಲ್ಲ. ಯಾವಾಗ ಆಗಿತ್ತಂದ್ರೆ,
ಕಾಂಗ್ರೆಸ್ನಲ್ಲಿ ಮೇಟಿ ಅವರ 4 ಜನ ಮಕ್ಕಳಲ್ಲಿ 3 ಜನ ನಾವು ಕ್ಯಾಂಡಿಡೇಟ್ ಆಗ್ತೇವೆ ಅಂತ ಹೇಳಿದಾಗ, ದೊಡ್ಡವರು ಬಾಯಕ್ ಅವರು ಅಂತ ಹೇಳಿದ್ದಿಲ್ಲ, ಮಹಾದೇವ್ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಅವರು ಹೇಳಿದ್ರು, ಉಮೇಶ್ ಅವರು ಹೇಳಿದ್ರು. ಮಹಾದೇವಿ ಅವರು ಮಲ್ಲಿಕಾರ್ಜುನ್ ಟಿಕೆಟ್ ಕೊಟ್ರೆ ನಾನು ಸಪರೇಟ್ ನಿಂತು ಬಿಡ್ತೇನೆ ಅಂತ ಹೇಳಿದ್ರು. ಅವಾಗ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಿಟ್ರೆ CM ಅವ್ರ ಎಲ್ಲರನ್ನು ಬೆಂಗಳೂರಿಗೆ ಕರೆದು, ನಾನ್ ನಿಮ್ಮಪ್ಪನ ಫ್ರೆಂಡ್ ಆಗಿದ್ದೆ, ನನ್ ಮಾತು ಕೇಳ್ರಿ, ನೀವು ಎಲ್ಲ ಸಪೋರ್ಟ್ ಮಾಡ್ಕೊರಿ, ಲಾರ್ಜರ್ ಇಶ್ಯೂ ಫೋಕಸ್ ಮಾಡ್ರಿ ಅಂತ ಏನೋ ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡು, ಆಮೇಲಿಂದ ಕಾನ್ಸ್ಟಿಟ್ಯೂನ್ಸಿ ಇದು ಕ್ಯಾಂಡಿಡೇಟ್ ಡಿಸ್ಕಷನ್ ಬಂದಿಲ್ಲ. ದಾವಣಗೆರೆಯಲ್ಲಿ ಕ್ಯಾಂಡಿಡೇಟ್ ಡಿಸ್ಕಷನ್ ಬಂದಿದೆ. ಅದಕ್ಕೆ 2 ಕಾರಣ ಇದೆ. ಒಂದು, ಹೊಸಬರಾಗಿರೋ ಪಬ್ಲಿಕ್ ಲೈಫಿಗೆ ಹೊಸಬರಾಗಿರುವ ಮತ್ತು SS ಅವರ ಮೊಮ್ಮಗ ಆಗಿರುವ ಏಕೈಕ ಕಾರಣಕ್ಕೆ ಕ್ಯಾಂಡಿಡೇಟ್ ಆಗಿರುವ ಸಮರ್ಥ ಅವರು, ಅವರು ಆ ಸ್ಥಾನಕ್ಕೆ ಸಮರ್ಥರು ಹೌದು ಅಲ್ಲೋ ಅಂತ ಡಿಸ್ಕಷನ್ ಆಗಿದೆ. 2ನೇದು ಮುಸ್ಲಿಂ ಫ್ಯಾಕ್ಟರ್ ಆಗಿದೆ. ಮುಸ್ಲಿಂ ಫ್ಯಾಕ್ಟರ್ ಇದೆ ಅಲ್ವಾ, ನನ್ನ ಪ್ರಕಾರ ಅದು ಮುಸ್ಲಿಂ ಫ್ಯಾಕ್ಟರ್ ಅಲ್ಲ, ಅದು ಜಮೀರ್ ಅವರಿಗೆ ಮಾಡಲಾಯಿತು ಎನ್ನಲಾದ ಅವಮಾನದ ಫ್ಯಾಕ್ಟರ್ ಎಸೆನ್ಷಿಯಲ್. ಅದೇ ಜಮೀರ್ ವಾಪಸ್ ಬಂದಿದಾರಲ್ಲ, ಈಗ ಜಮೀರೇ ಬಂದು ಅಪ್ಕೊಂಡು ಮತ್ತೆ ಪ್ರಚಾರ ಮಾಡ್ತಿದಾರಲ್ಲ, ಅಲ್ಲಿ ಮುಗಿದೋಗ್ಬಿಡತ್ತ. ಇನಿಷಿಯಲಿ ನನ್ಗೆ ಹಂಗ ಅನಿಸ್ತದೆ. ಇನಿಷಿಯಲಿ ಈಗ ನೋಡ್ರಿ, ಉದಾಹರಣೆಗೆ ಪಹಲ್ವಾನ್ ಅವರು ಫಸ್ಟ್ ಟೈಮ್ ಕ್ಯಾಂಡಿಡೇಟ್ ಆಗಿದ್ರಲ್ಲ, ಅವತ್ತು ರಿಜಾನ್ ಅರ್ಷದ್ ಅವರು ಬಂದಿದ್ರು. ಕೊನೆ ದಿವಸ ನೀವು ತಗೊಳ್ರಿ ವಾಪಸ್ ಅಂದ್ರೆ ಅವ್ರು ತಗೊಳ್ಳಿಲ್ಲ. ಆದ್ರೆ ಅವರು ನಾ ಸಪೋರ್ಟ್ ಮಾಡ್ತೇನೆ ಅಂತ ಈ ಕ್ಯಾಂಪೇನ್ ಅಲ್ಲಿ ಮಾಡ್ತಾ ಇದ್ದಾರೆ. ನಾನು ನೋಡಿದಂಗೆ ಮುಸ್ಲಿಂ ಕಮ್ಯುನಿಟಿ ವೋಟರ್ಸ್, SC ಕಮ್ಯುನಿಟಿ ವೋಟರ್ಸ್ ಬಿಟ್ರೆ ಅತ್ಯಂತ ಪೊಲಿಟಿಕಲಿ ಅವೇರ್ ಕಮ್ಯುನಿಟಿ ಅದು. ಬೇರೆ ಯಾವ ಕಮ್ಯುನಿಟಿಯಲ್ಲೂ ನಾನು ಹಂಗೆ ಕಮ್ಯುನಿಟಿ ವೈಸ್ ಥಿಂಕಿಂಗ್ ಮಾಡೋದು ನೋಡಿಲ್ಲ. ಅದರಲ್ಲಿ SC ಕೂಡ ಕೆಲವು ಕಮ್ಯುನಿಟಿಗಳು ಮಾತ್ರ, ಎಲ್ಲರಲ್ಲ. ದಾವಣಗೆರೆಯಲ್ಲಿ ಲಾಸ್ಟ್ ಟೈಮ್ ನಿನ್ನೆನೋ ಮೊನ್ನೆನೋ ಜಮೀರ್ ಅವ್ರು ಹೇಳಿದ್ರೆ 13 ಜನ ಮುಸ್ಲಿಮ್ಸ್ ಇದ್ರು, ಎಲ್ಲರೂ ಕೂಡಿ 3,000 ವೋಟ್ ತಗೊಳ್ಳಿಲ್ಲ ಅಂತ. ಈಗ 22 ಇದ್ರು ಈ ಸರಿ, ಅದರಲ್ಲಿ 5 ಜನನೋ 6 ಜನನೋ ವಾಪಸ್ ತಕೊಂಡ್ರು. ಈ ಮುಸ್ಲಿಂ ಫ್ಯಾಕ್ಟರ್ ನಾವು ಡಿಸ್ಕಷನ್ ಮಾಡ್ತೇವಲ್ಲ, ಅಫ್ಕೋರ್ಸ್ ಇದು ನಾವು ನೀವು ಈಗ ಮಾತಾಡ್ತಾ ಇರೋದಕ್ಕೆ ಜಾಸ್ತಿ ಟೈಮ್ ಇಲ್ಲ. ನಾ ಸುಮ್ಮನೆ ಒಂದು ಹೇಳ್ತೇನೆ, ಕಮ್ಯುನಿಟಿ ರಿಪ್ರೆಸೆಂಟೇಷನ್ಗೆ ಕಮ್ಯುನಿಟಿಯ ಲೀಡರ್ನ ಕೊಡಬೇಕಾ ಅಥವಾ ಕಮ್ಯುನಿಟಿ ಹಿತರಕ್ಷಣೆ ಮಾಡೋನ್ ಕೊಡ್ಬೇಕಾ ಅನ್ನೋದು ಒಂದು ಕ್ವಶನ್. ನಾವು ಜನರಲಿ ಏನ್ ಮಾತಾಡ್ತೀವಿ, ಯಾವ ಕಮ್ಯುನಿಟಿಗೆ ಎಷ್ಟು ಪಾಪ್ಯುಲೇಷನ್ ಪರ್ಸೆಂಟೇಜ್ ಇದೆ ಅವರ ಪ್ರಪೋರ್ಷನೇಟ್ ಆಗಿ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಮಾತಾಡ್ತೇವೆ, ಹೌದಾ? ಅದು ಹೌದು ಅಂತ ಆಗಿದ್ದರೆ ಫ್ರಮ್ ದಿ ಫಸ್ಟ್ ಡೇ ಅರ್ಧಕ್ಕರ್ಧ ಮಹಿಳೆಯರಿಗೆ ನಾವು ಕೊಡ್ಬೇಕಾಗಿತ್ತು. 51% ವೋಟರ್ಸ್ ಇದ್ದಾರೆ ಈ ಬಾಗಲಕೋಟೆಯಲ್ಲಿ. ಇವತ್ತು ಫಾರ್ ಎಕ್ಸಾಂಪಲ್ 5,700 ಜನ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಗಂಡಸರಿಗಿಂತ ವೋಟರ್ಸ್. ನಾವು ಮಾಡಿವೆ ಇಲ್ಲ, ನಾವು ಲೀಗಲಿನೂ ಮಾಡಿಲ್ಲ, ಅದನ್ನ ಮಾರಲ್ಲಿನೂ ಮಾಡಿಲ್ಲ. ಇನ್ನು SC ST ಓನ್ಲಿ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅವರು ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ ಆಯ್ತು. ಅದಕ್ಕೂ ಸಹಿತ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು, ಪೂರ್ಣ ಪ್ಯಾಕ್ಟ್ ಆಯ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ. ನಂದು ಸಿಂಪಲ್ ಕ್ವಶನ್ ಅಂದ್ರೆ, ಕರ್ನಾಟಕದಾಗ ಈಗೇನು ಎಕ್ಸಿಸ್ಟಿಂಗ್ ಲೀಡರ್ಸ್ ಇದ್ದಾರಲ್ಲ, MLA MLC ಅಂಡ್ MP, ಅವರು ಮುಸ್ಲಿಂ ಕಮ್ಯುನಿಟಿಯಿಂದ, ಮುಸ್ಲಿಂ ಕಮ್ಯುನಿಟಿಯ ಇಂಟ್ರೆಸ್ಟ್ ಗಳನ್ನ ಅಟ್ ದಿ ಲಾರ್ಜರ್ ಲೆವೆಲ್ ಅವರು ರಕ್ಷಣೆ ಮಾಡಿದ್ದಾರೆ. ಅವರು ಇನ್ನೊಬ್ಬ ಮುಸ್ಲಿಂ ನಾಯಕನನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರ್ಬೋದು. ಮುಸ್ಲಿಂ ಕಮ್ಯುನಿಟಿಯ ಸಮಸ್ಯೆಗಳು 1952 ಅಲ್ಲಿ ಏನಿತ್ತು, 2026 ಅಲ್ಲೂ ಅದೇ ಇದೆ. ಅಫ್ಕೋರ್ಸ್ ಕೆಲವು ಕಡೆಗಳಲ್ಲಿ, ಉದಾಹರಣೆಗೆ ಕೋಸ್ಟಲ್ ಕರ್ನಾಟಕದಲ್ಲಿ ಅಥವಾ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಅಥವಾ ಮೈಸೂರಲ್ಲಿ ಡಿಫರೆಂಟ್ ಇರ್ಬೋದು. ಉತ್ತರ ಕರ್ನಾಟಕದ ಮುಸ್ಲಿಮರ ಸಮಸ್ಯೆಗಳು ಏನಿತ್ತಲ್ಲ, ಡೆವಲಪ್ಮೆಂಟಲ್ ಇಶ್ಯೂಸ್ ನಾ ಹೇಳೋದು, ನಾ ಬೇರೆ ಇಶ್ಯೂ ಹೇಳೋದಿಲ್ಲ. ಇವತ್ತಿಗೂ ಅವು ಸಾಲ್ವ್ ಆಗಿಲ್ಲ. ಯಾಕೆಂದ್ರೆ ಒಂದೇ ನಿಮಿಷ ಋಷಿಕೇಶ್ ಅವರು, ಇದು ಇಂಟ್ರೆಸ್ಟಿಂಗ್ ಮತ್ತೆ ಗಂಭೀರ ಅಂತ ಅನ್ಸುತ್ತೆ. ಯಾಕೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ಪ್ರಶ್ನಾತೀತ ಅಥವಾ ಬಹಳ ಪ್ರಮುಖ ನಾಯಕ ಅಂತ ಯಾಕೆ ಎಮರ್ಜ್ ಆಗಕ, ಈಗ ಯಡಿಯೂರಪ್ಪನವ್ರು ಇದ್ದಾರೆ ಅಥವಾ ಸಿದ್ದರಾಮಯ್ಯನವರು ಇದ್ದಾರೆ ಅಥವಾ ದೇವೇಗೌಡರ ಫ್ಯಾಮಿಲಿ ಇದೆ, ಒಕ್ಕಲಿಗರು ಅಂತ ಬಂದಾಗ, ಲಿಂಗಾಯತರು ಬಂದಾಗ ಅಥವಾ ಬ್ರಾಹ್ಮಣರು ಅಂತ ಬಂದಾಗ ಅನಂತಕುಮಾರ್ ತರದ ನಾಯಕರುಗಳು ಇದ್ರು, ಕುರುಬರು ಅಂತ ಬಂದಾಗ ಇದ್ದಾರೆ, ಈಗ ವಾಲ್ಮೀಕಿ ಅಂತ ಬಂದ್ರು ಸ್ವಲ್ಪ ಮಟ್ಟಿಗೆ ಶ್ರೀರಾಮುಲು ಪ್ರತಿನಿಧಿಸ್ತಾರೆ ಅಥವಾ ಜಾರಕಿಹೊಳಿ ಅವರು ಈ ತರದ ಇದ್ದಾರೆ. ಆದ್ರೆ ಯಾಕೆ ಮುಸ್ಲಿಂ ಸಮುದಾಯ ಇಷ್ಟು ದೊಡ್ಡ ಸಮುದಾಯವಾಗಿ ಇದ್ದು ಜನ ಇದ್ದು ಕೂಡ ಯಾಕೆ ಒಬ್ಬ ನಾಯಕ ಸಮುದಾಯದ ನಾಯಕ ಅಂತ ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ? ಇದು ಫಿಲಾಸಫಿಕಲ್ ಕ್ವೆಶ್ಚನ್. ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ನಂಗೆ ಗೊತ್ತಿಲ್ಲ. ನಾನು ನಿಮ್ಗೆ 2-3 ವಿಷಯ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಮೊದಲೇ ಸಲ CM ಆದಾಗ 2013ರಲ್ಲಿ ನಾನು ಏನೋ ಕೆಲ್ಸಕ್ಕೆ ತುಮಕೂರಿಗೆ ಹೋಗಿದ್ದೆ.
ನಮ್ಮ ಸ್ನೇಹಿತರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟರ್ ದೇವರಾಜ್ ಅವರು ನಾವು ಭೇಟಿಯಾದಾಗ ಸಿದ್ದರಾಮಯ್ಯ ಅಲ್ಲ ಖರ್ಗೆ ಆಗ್ಬೇಕಾಗಿತ್ತು ಸಿಎಂ ಅಂತಂದ್ರು ಅವ್ರು. ಅವಾಗ ನಾವು ಅವ್ರಿಗೆ ಒಂದ್ ಮಾತು ಹೇಳಿದೆ, ಸುಮ್ನೆ ಆಫ್ ದಿ ಕಫ್. ಏನಂದ್ರೆ, ಒಬ್ಬ OBC ಮುಖ್ಯಮಂತ್ರಿ ಆಗಿದ್ರೆ ಒಪ್ಪಿಕೊಳ್ಳುವಷ್ಟು ನಮ್ಮ ಸಮಾಜ ಮೆಚೂರ್ ಆಗಿದೆ. ಆದ್ರೆ ಒಬ್ಬ ಅನ್ಟಚಬಲ್ ಸಿಎಂ ಆದ್ರೆ ಒಪ್ಕೊಳ್ಳುವಷ್ಟು ನಮ್ಮ ಸಮಾಜ ಇನ್ನೂ ಮೆಚೂರ್ ಆಗಿಲ್ಲ. ನೀವು ಅದೇ ಲಾಜಿಕ್ ಅನ್ನ ಮುಸ್ಲಿಮರಿಗೆ ಇದು ಮಾಡ್ಬೋದು. ಏನಂದ್ರೆ, ನೀವು ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಗೆ ನೆನಪಿರ್ಬೋದು, ಮಹಾರಾಷ್ಟ್ರದಲ್ಲಿ ಅಂತುಲೆ ಚೀಫ್ ಮಿನಿಸ್ಟರ್ ಆಗಿದೆ. ಇಸ್ ಒನ್ ಆಫ್ ದಿ ಫೈನೆಸ್ಟ್ ಚೀಫ್ ಮಿನಿಸ್ಟರ್ಸ್ ಆಫ್ ಮಹಾರಾಷ್ಟ್ರ. ಅವರನ್ನ ಸಿಮೆಂಟ್ ಸ್ಕ್ಯಾಮ್ ಅಲ್ಲಿ ಬೇರೆ ಬೇರೆಯವರು ದೊಡ್ಡವರೆಲ್ಲ ಕ್ಯಾಂಪೇನ್ ಮಾಡಿ, ಪ್ಲಸ್ ಅಲ್ಲಿಯ ಮರಾಠ ಗ್ರೂಪ್ ವಿರೋಧ ಮಾಡಿ ಅವರು ರಾಜೀನಾಮೆ ಕೊಟ್ಟರು. ಇಡೀ ದೇಶದ 30 ರಾಜ್ಯಗಳಲ್ಲಿ ಇವತ್ತು ಎಲ್ಲರೂ ಒಪ್ಕೊಳ್ಳುವಂತ ಮುಸ್ಲಿಂ ಒಬ್ಬ ಚೀಫ್ ಮಿನಿಸ್ಟರ್ ಆಗಬಹುದಾ ಅಂತ ಕ್ಯಾಂಡಿಡೇಟ್ ಇದೆಯಾ ಅಥವಾ ಅಂತ ಪರಿಸ್ಥಿತಿ ಇದೆಯಾ ಅಂತ ನಾವು ಕೇಳ್ಕೊಂಡ್ರೆ ಉತ್ತರ ಋಣಾತ್ಮಕವಾಗಿದೆ. ಅಲ್ಲ, ನಾನು ಅದನ್ನ ಕೇಳ್ತಾ ಇಲ್ಲ ಋಷಿಕೇಶ್ ಅವ್ರೆ. ಈಗ ಸಮಾಜ ಆ ಸಮುದಾಯವನ್ನು ಒಪ್ಕೊಂಡು ಅಧಿಕಾರವನ್ನ ಕೊಡೋ ಸ್ಥಿತಿಯಲ್ಲಿ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ನೀವೇ ಹೇಳ್ದಂಗೆ ದಲಿತರನ್ನೇ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಮುಸ್ಲಿಮರನ್ನ ನೋಡ್ತಿರೋ ರೀತಿನೇ ಬೇರೆ, ಅದು ಸಾಧ್ಯ ಇಲ್ಲ. ಆದ್ರೆ ಸಮುದಾಯವನ್ನ ಪ್ರತಿನಿಧಿಸುವ ನಾಯಕ ತನ್ನ ಸಮುದಾಯದಲ್ಲಿ ಬೆಳೆಯೋದಕ್ಕೆ ಕರ್ನಾಟಕದಲ್ಲಿ ಜಾಫರ್ ಶರೀಫ್ ಸ್ವಲ್ಪ ಇದ್ರು ಅಂತ ಅನ್ಕೊಳ್ತೀನಿ. ಬಟ್ ಬಹುಪಾಲು ಒಬ್ಬ ನಾಯಕ ಸಮುದಾಯವನ್ನ ಪ್ರತಿನಿಧಿಸೋ ನಾಯಕ ಅಂತ ಯಾಕಾಗ್ಲಿಲ್ಲ? ಅದೇ ಅದಕ್ಕೆ ಬರ್ತೇನೆ. ನನ್ನ ಪಾಯಿಂಟ್ ಫಸ್ಟ್ ಕಮ್ಯುನಿಟಿ ಮೆಚುರಿಟಿ. ನಾವು ಎಷ್ಟು ನ್ಯಾರೋ ಮೈಂಡೆಡ್ ಆಗ್ತಾ ಇದ್ದೇವೆ, ಎಸ್ಪೆಷಲಿ ಲಾಸ್ಟ್ 20 years 30 years ಅಲ್ಲಿ. ಅಂದ್ರೆ ನಮ್ಮ ಕಮ್ಯುನಿಟಿಯವ್ರು ಮಾತ್ರ ನಮ್ಮ ಹಿತ ಕಾಯಬಲ್ಲರು ಅಂತ ನಾವು ತಿಳ್ಕೊಂಡ್ಬಿಟ್ಟೇವೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫಾಲ್ಸ್. ಬೇರೆ ಬೇರೆ ವಿಷಯಗಳು, ನೀವು ಹೆಣ್ಮಕ್ಳ ವಿಷಯ ನೋಡ್ರಿ, SC STಗಳ ವಿಷಯ ನೋಡ್ರಿ, ಅಥವಾ ಮೈನಾರಿಟೀಸ್ ವಿಷಯ ನೋಡ್ರಿ, ಅಥವಾ OBCಗಳ ವಿಷಯ ನೋಡ್ರಿ, ಎಲ್ಲರಿಗೂ ಡೆವಲಪ್ಮೆಂಟಲ್ ಸೊಲ್ಯೂಷನ್ಗಳನ್ನು ಕಂಡು ಹಿಡಿದವರು ಅದೇ ಕಮ್ಯುನಿಟಿ ಇರ್ಬೇಕಂತಿಲ್ಲ. ಭಾರತದಲ್ಲಿ ಮೊದಲ ಹೆಣ್ಮಕ್ಳ ಸ್ಕೂಲ್ ಶುರು ಮಾಡ್ಲಿಕ್ಕೆ ಫುಲೆ ಅವರು ಮತ್ತು ಅವ್ರ ಮನೆಯವರು ಇಬ್ರು ಕಾರಣ. ವೆಸ್ಟ್ ಬೆಂಗಾಲ್ ಅಲ್ಲಿ ವಿಧವೆಯರ ಸ್ಕೂಲ್ ಶುರು ಮಾಡ್ಲಿಕ್ಕೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಕಾರಣ. ಅವ್ರೇನ್ ಹೆಣ್ಮಕ್ಳಲ್ಲ. ಸಿಮಿಲರ್ಲಿ OBC ಅತ್ಯಂತ ದೊಡ್ಡ ದೊಡ್ಡ ನಾಯಕರಲ್ಲಿ ನಾನ್ OBCಗಳು ಇದ್ರು. ಸಿಮಿಲರ್ಲಿ SCಗಳು STಗಳು ಮುಸ್ಲಿಂ. ನಾವು ಮೈ ಕ್ವೆಶನ್ ಈಸ್, ಮುಸ್ಲಿಂ ಲೀಡರ್ಶಿಪ್ ಅಂತ ಇದೆ ನೋಡಿ, ಅದರದ್ದು ಸರಿಯಾಗಿ ವ್ಯಾಖ್ಯಾನನೇ ಆಗಿಲ್ಲ. ನನ್ನ ಸಿಂಪಲ್ ಕ್ವೆಶನ್ ಅಂದ್ರೆ, ಮುಸ್ಲಿಂ ಲೀಡರ್ಶಿಪ್ ಬರೀ ಮುಸ್ಲಿಂ ಲೀಡರ್ಶಿಪ್ ಆಗಿರ್ಬೇಕಾ ಅಥವಾ ಇಡೀ ಕಮ್ಯುನಿಟಿ ಲೀಡರ್ಶಿಪ್ ಆಗಿ ಅದರಲ್ಲಿ ಆದ್ಯತೆ ಮುಸ್ಲಿಮರಿಗೂ ಕೊಡ್ಬೇಕಾ? ಈಗ ನೀವೇ ಹೇಳ್ದಂಗೆ, ಜಾಫರ್ ಶರೀಫ್ ಅವರು ಸೇರಿದಂಗೆ ಅನೇಕರು ಕರ್ನಾಟಕದಲ್ಲಿ ಮುಸ್ಲಿಂ ಲೀಡರ್, ತನ್ವೀರ್ ಸೇಠ್ ಅವ್ರ ಫಾದರು ಎಲ್ಲರೂ ಆಗಿ ಹೋಗಿದ್ರು. ಅವರನ್ನ ನಾವು ಹೆಂಗ್ ನೋಡ್ತೀವಿ ಅಂದ್ರೆ, ನಮ್ಮ ಸೊಸೈಟಿ ಹೆಂಗ್ ನೋಡ್ತದೆ? ಅವರು ಮುಸ್ಲಿಮರಾಗಿ ಹುಟ್ಟಿದ್ದಕ್ಕೆ ಅವರು ಮುಸ್ಲಿಂ ಲೀಡರ, ಮುಸ್ಲಿಮರ ಇಂಟ್ರೆಸ್ಟ್ ಗಳನ್ನ ರೇಸ್ ಮಾಡ್ತಾ ಇದ್ದಿದ್ದಕ್ಕೆ ಅವರು ಮುಸ್ಲಿಂ ಲೀಡರ್, ಅಥವಾ ನಮ್ಮ ಸೊಸೈಟಿಯಲ್ಲಿ 15 to 16%, ಉದಾಹರಣೆಗೆ ಮಂಗಳೂರು ಮತ್ತು ಬೀದರ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ 22-23% ಇದ್ದ. ಹಂಗ ನೀವು ಅಂದ್ರೆ ಒಂದು ಇಡೀ ಒಟ್ಟು ಸಮಾಜದಲ್ಲಿ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಇದು, ಇದನ್ನ ನಾವು ಸ್ಪೆಷಲ್ ಫೋಕಸ್ ಕೊಡ್ಬೇಕಂತ ವಿಚಾರ ಮಾಡೋ ಮುಸ್ಲಿಂ ಲೀಡರ್. ಇದರಲ್ಲಿ ಪ್ರಾಬ್ಲಮ್ ಏನನ್ನ ಹೇಳ್ತೇನೆ. ಅನಂತ್ ಎಲ್ತುಂದೆ ಸರ್ ಒಂದು ಆರ್ಟಿಕಲ್ ಬರ್ತಿದ್ರು, ಮುಸ್ಲಿಮ್ಸ್ ಶುಡ್ ಗೆಟ್ ದೇರ್ ಓನ್ ಅಂಬೇಡ್ಕರ್ ಅಂತ. ಅಂದ್ರೆ SC ಕಮ್ಯುನಿಟಿಗಳಿಗೆ ಪೊಲಿಟಿಕಲ್ ಅವೇರ್ನೆಸ್ ಅಥವಾ ಡೆವಲಪ್ಮೆಂಟಲ್ ಹಂಗರ್, ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ನಾವು ಉಪವಾಸ ಇದ್ರೂ ಚಿಂತಿಲ್ಲ ಅನ್ನೋದು, ಅಥವಾ ವೋಕಲ್ ಆಗಿ ಅಪೋಸಿಷನ್ ಮಾಡೋದಾಗ್ಲಿ, ಅಥವಾ ಹೈಯರ್ ಎಜುಕೇಶನ್ ಅಲ್ಲಿ ಹೋಗೋದಾಗ್ಲಿ, ರಿಸರ್ವೇಶನ್ ಬೆನಿಫಿಟ್ ತಗೊಳ್ಳೋದಾಗ್ಲಿ, ಅದು ಜಾಗೃತಿ ಬಂತಲ್ಲ, ಅದು ಹಂಗೆ ಬರ್ಲಿಲ್ಲ. ಅಂಬೇಡ್ಕರ್ ಮತ್ತು ಇತರ ಅನೇಕರು, ಜಗಜೀವನ್ ರಾಮ್ ಎಟ್ಸೆಟ್ರಾ ಅನೇಕರ ರಿಲೆಂಟ್ಲೆಸ್ ಎಫರ್ಟ್ ಇಂದಾಗಿ ಬಂದಿದೆ. ಆ ತರ ಇಂಟೆಲೆಕ್ಚುಯಲ್ ಲೀಡರ್ಶಿಪ್ ಕರ್ನಾಟಕದ ಮುಸ್ಲಿಮರಿಗಂತೂ ಸಿಗ್ಲಿಲ್ಲ. ಏನೋ ಒಂದ್ 2-3 ಕಡೆ, ಉದಾಹರಣೆಗೆ ಹರ್ಷದಲ್ಲಿ ಅವರು ಇದ್ರು, ಕೆಲವು ಜನ ಇದ್ರು, ಅಂತವ್ರು ಇಂಟೆಲೆಕ್ಚುಯಲ್ ಲೆವೆಲ್ ಅಲ್ಲಿ ತಮ್ದು ಲೀಡರ್ಶಿಪ್ ಹೇಳಿ. ಪ್ರಾಬ್ಲಮ್ ಏನಾಗಿದೆ? ಪ್ರಾಬ್ಲಮ್ ಮೋಸ್ಟ್ ಮುಸ್ಲಿಮ್ಸ್ ವೋಟರ್ಸ್ ಅವರು ಲ್ಯಾಂಡ್ಲೆಸ್ ಇದ್ದಾರೆ. ಹಿಂಗಾಗಿ ಅದು ಮೈಗ್ರೇಟಿಂಗ್ ಕಮ್ಯುನಿಟಿ ಆಗಿದೆ. ಮೋಸ್ಟ್ ಆಫ್ ದೆಮ್ ಆರ್ ನಾನ್ ರೂರಲ್.
ಬಹಳ ಜನ ಅರ್ಬನ್ ಇದ್ದಾರೆ. ಆಮೇಲೆ ಅವ್ರು ಏನ್ ಮಾಡಿದ್ರು, ಫಾರ್ ಹಿಸ್ಟಾರಿಕಲ್ ರೀಸನ್ಸ್, ವೇರಿಯಸ್ ರೀಸನ್ಸ್, ಈ ಕರಕುಶಲ ಕೆಲಸ ಮಾಡೋದು, ಆಟೋಮೊಬೈಲ್ ರಿಪೇರಿ ಅಂತ ಕೆಲಸ ಮಾಡೋದು, ಸಣ್ಣ ವಯಸ್ಸಿಗೆ ಸ್ಕೂಲ್ ಬಿಟ್ಬಿಡೋದು, ಇಂಥದ್ದೆಲ್ಲ ಮಾಡಿದ್ರು. ಆಮೇಲೆ ಹೆಣ್ಮಕ್ಳ ಎನ್ರೋಲ್ಮೆಂಟ್ ರೇಷೋ ಅಥವಾ ಹೈಯರ್ ಎಜುಕೇಶನ್ ರೇಲೋ ಈಗ ಇನ್ಕ್ರೀಸ್ ಆಗ್ತಾ ಇದೆ, ಹಿಸ್ಟಾರಿಕಲಿ ಕಡಿಮೆ ಗಂಡಸರು ಕಂಪೇರ್ ಮಾಡಿದ್ರೆ. ಹೌದಾ? ಹಿಂಗಾಗಿ 9ರಿಂದ ಸಂಜೆ 10 ಗಂಟೆ ತನಕ ದುಡಿದು ಹೊಟ್ಟೆ ತುಂಬಿಕೊಳ್ಳೋದೇ ಪ್ರಮುಖವಾದಾಗ ಪೊಲಿಟಿಕಲ್ ಅವೇರ್ನೆಸ್ ಬೆಳೆಸ್ಕೋರಿ, ನೀವು ಕಾನ್ಸ್ಟಿಟ್ಯೂಷನ್ ಓದ್ರಿ ಅಂತ ಹೇಳೋದು ಬಹಳ ಕಷ್ಟ ಆಗ್ತದೆ. ನನಗೆ ಭಾರಿ ಖುಷಿ ಆಗಿದ್ದು ಏನಂದ್ರೆ, ಕೊನೆಯದಾಗಿ ಸಮಯ ಆಗ್ತಾ ಇದೆ, ನೀವು ಗಮನಿಸಿದಂತೆ ಹೆಚ್ಚು ಹೋರಾಟ ಯಾವ್ದ್ಯಾವ್ದಿಗಿದೆ ಅಂತ ಅನ್ಸುತ್ತೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ? ನೋಡ್ರಿ, ಬಾಗಲಕೋಟೆಯಲ್ಲಿ ಎಸೆನ್ಷಿಯಲಿ ಕ್ಯಾಂಡಿಡೇಟ್ ಕನ್ಫ್ಯೂಷನ್ ಇಂದಾಗಿ ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆ ಆಗಿದೆ. ಬಿಜೆಪಿ ಅವರು ಅನೌನ್ಸ್ ಮಾಡಿಬಿಟ್ರು, ಕ್ಯಾಂಪೇನ್ ಶುರು ಮಾಡಿಬಿಟ್ರು. ಕಾಂಗ್ರೆಸ್ ಅವ್ರು ಲೇಟ್ ಆಗಿ ಬಂದ್ರು, ಬಟ್ ಸಿಎಂ 2-3, ಇನ್ಫ್ಯಾಕ್ಟ್ ಇವತ್ತು 5ನೇ ದಿವಸ, ಇವತ್ತೊಂದು ರ್ಯಾಲಿ ಅಡ್ರೆಸ್ ಮಾಡ್ಯಾರ. ಅವರು ಪರ್ಸನಲಿ ಏನ್ ಮಾತಾಡಿದ್ರ ಅಂದ್ರೆ, ಮೇಟಿ ಅವ್ರು ನನ್ನ ಪರ್ಸನಲ್ ಫ್ರೆಂಡ್ ಆಗಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಾದ್ರೆ ನೀವು ಮಗನ್ ಗೆಲ್ತೀರಿ ಅಂದ್ರೆ. ಆ ನಂತರ ಅಲ್ಲಿ ಒಂದು ಕನ್ಸಾಲಿಡೇಷನ್ ಆಗಿದೆ. ಇನ್ನೊಂದು ಕನ್ಸಾಲಿಡೇಷನ್ ಏನಾಯ್ತಂದ್ರೆ, ಬಿಜೆಪಿಯವರು ಮಸೀದಿ ಒಳಗಡೆ ಕುತ್ಕೊಂಡು ಕಲ್ಲು ಹೊಡೆದಾರೆ ಶಿವಾಜಿ ಜಯಂತಿ ಮೇಲೆ ಅಂತ ಹೇಳಿ ಎಲ್ಲರೂ ಬೈದಕ್ಕೆ, ಮತ್ತು ಯತ್ನಾಳ್ ಅವರು ಅದನ್ನ ಇಶ್ಯೂ ರೇಸ್ ಮಾಡಿದ್ದಕ್ಕೆ, ಮೊನ್ನೆ ಬುಲ್ಡೋಸರ್ ಅಂತ ಹೇಳಿದ್ದಕ್ಕೆ, ಮತ್ತೊಂದು ಹೇಳಿದ್ದಕ್ಕೆ, ನಮ್ಮ ಸ್ನೇಹಿತರು ಮಾಜಿ MP ಆಗಿರೋ ಪ್ರತಾಪ್ ಸಿಂಗ್ ಅವರು ಒಂದು ಕೆಟ್ಟ ಶಬ್ದ ಬಳಸಿದ್ದಕ್ಕೆ ಅದು ಒಂದ್ ಸ್ವಲ್ಪ ಅವ್ರಿಗೆ ಏಟ್ ಬಿದ್ದಿದೆ. ಆದರೆ ಈ ಲಾಸ್ಟ್ 2-3 ಡೇಸ್ ಅಲ್ಲಿ ಯತ್ನಾಳ್ ಫ್ಯಾಕ್ಟರ್ ಎಂಟರ್ ಆಗಿ ಮತ್ತೆ ಮಾಸ್ಕ್ ಇಶ್ಯೂ ಬಂತಂತ ತಿಳ್ಕೊರಿ, ಅವಾಗ ಕಾಂಗ್ರೆಸ್ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಾಂದ್ರೆ ಜನರಲಿ ಕಾಂಗ್ರೆಸ್, ಅಂಡ್ ಬಿಕಾಸ್ ಆಫ್ ದಿ ಇಮೇಜ್ ಆಫ್ HY ಮೇಟಿ, ಅವ್ರಿಗೆ ಪಾಸಿಟಿವ್ ಆಗ್ತದೆ. ದಾವಣಗೆರೆಯಲ್ಲಿ ನನ್ನ ಪ್ರಕಾರ ಕಂಟೆಸ್ಟೇ ಇಲ್ಲ. ದಾವಣಗೆರೆಯಲ್ಲಿ ನನಗೆ ಯತ್ನಾಳ್ ಅವರು ಬಹಳ ಸರಿಯಾಗಿದ್ ಮಾತು ಹೇಳಿದ್ದಾರೆ ಅಂತ ಅನಿಸ್ತದೆ. ಯಡಿಯೂರಪ್ಪ ಫ್ಯಾಮಿಲಿ ಅವರು ಶಾಮನೂರ್ ಅವ್ರಿಗೆ ಹೆಲ್ಪ್ ಆಗ್ಬೇಕಂತ ಜನರಲ್ ಸೀಟ್ ಇಂದ ಒಬ್ಬ ST ಕ್ಯಾಂಡಿಡೇಟ್ ಅನ್ನ ನಿಲ್ಸಿದ್ದಾರೆ. ಆ ಮನುಷ್ಯ ಮೊದಲು ಪಬ್ಲಿಕ್ ಬಹಳ ಗೊತ್ತಿದ್ದವ್ರಲ್ಲ, ಅಥವಾ ಏನೋ ಹಾರ್ಡ್ ಕೋರ್ ಸಂಘ ಪರಿವಾರದವರು ಅಲ್ಲ. ಅವರು ಹೊಸ ಎಂಟ್ರಿ, ಅವರು ಸಿದ್ದೇಶ್ ಅವ್ರ ಕ್ಯಾಂಡಿಡೇಟ್, ಅವರು ಯಡಿಯೂರಪ್ಪ ಕ್ಯಾಂಡಿಡೇಟು ಅಲ್ಲ. ಮತ್ತೆ ಇವರು ಬಾಗಲಕೋಟೆಯಲ್ಲಿ ಏನ್ ಜೋರಾಗಿ ಇವ್ರು ಮಾತಾಡ್ತಾ ಇದ್ದಾರೆ ಬಿಜೆಪಿ ಅವರು, ಅಷ್ಟು ದಾವಣಗೆರೆಯಲ್ಲಿ ಅವ್ರು ಮಾತಾಡ್ತಾರೆ. ಮತ್ತು ದಾವಣಗೆರೆಯಲ್ಲಿ ಹೋಗಿ ನೀವು ಮುಸ್ಲಿಮರ ಇಂಟ್ರೆಸ್ಟ್ ಅಫೆಕ್ಟ್ ಆಗಿದೆ ಅಂತ ಬಿಜೆಪಿ ಅವ್ರು ಮಾತಾಡಿದ್ರೆ ಅವ್ರನ್ನ ನಂಬೋರು ಯಾರಿಲ್ಲ. ಸೊ ಐ ಥಿಂಕ್ ಬೋತ್ ಎರಡು ಕಾಂಗ್ರೆಸ್ನವ್ರ ಮೇಲ್ಗೈ ಇದೆ, ಆದ್ರೂ ಏನ್ ಹೇಳಿಕ್ ಬರೋದಿಲ್ಲ. ಲಾಸ್ಟ್ ಇನ್ನು 2-3 ದಿವಸ ಉಳಿದಿದೆ. ನಿಜ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಋಷಿಕೇಶ್ ಅವರೇ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಕುರಿತಂತೆ ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಚರ್ಚೆ, ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.